ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ನಾನು ಗಗನಪುಟಿ ಇಟ್ಕೊಂಡು ಜಾಸ್ತಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಅವಾಗೊಂದು ಇವಾಗೊಂದು ಯೂಟ್ಯೂಬ್ ಚಾನಲ್ ಹಾಕಾದ್ಮೇಲೆ ಆವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾಯಿದ್ದೆ. ಇವಾಗ ಯೂಟ್ಯೂಬ್ ಚಾನಲ್ ಹಾಕಾದ್ಮೇಲೆ ಅಮ್ಮ ಮನೆಯಿಂದ ಗಂಡನ ಮನೆಗೆ ಹೋದ್ಮೇಲೆ ಕೆಲಸ ಒಬ್ಬಳ ಮೇಲೆ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಇವಾಗೊಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಯಾವ ಥರ ಇರುತ್ತೆ ಸಿಚುಯೇಷನ್ಗಳು, ಮನೆ ಪರಿಸ್ಥಿತಿಗಳು, ಇದೆಲ್ಲನೂ ಕೂಡ ಇದರಲ್ಲಿ ನಾನು ಹೇಳ್ತೀನಿ. ಕೆಲವರು ನೀವು ನೋಡಿರ್ಬೋದು ಕೆಲವು ಯೂಟ್ಯೂಬರ್ಸ್ನ ನೀವು ನೋಡಿರ್ಬೋದು. ಬಟ್ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹೆಂಗಪ್ಪ ಅಂತ ಅಂದರೆ, ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಅವರಿಗೆ ಕಷ್ಟದ ಪರಿಸ್ಥಿತಿ. ಯಾಕಂದರೆ ಬಾಡಿಗೆ ಕಟ್ಟಬೇಕಾಗುತ್ತೆ, ಮಕ್ಕಳನ್ನ ಓದಿಸ್ಬೇಕಾಗುತ್ತೆ, ಮನೆ ನೋಡ್ಕೊಬೇಕಾಗುತ್ತೆ. ಅವರು ಇಷ್ಟೊಂದು ಎಲ್ಲ ಕಷ್ಟ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಮತ್ತು ಮನೆ ಪರಿಸ್ಥಿತಿನೂ ಅಷ್ಟೇ ಅಷ್ಟೊಂದು ಸ್ವಲ್ಪ ಚೆನ್ನಾಗಿರಲ್ಲ. ಹಾಗೆಯೇ ನಮ್ಮದೂ ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೀವು ಅಂದ್ಕೊಳ್ಳೋ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಲ್ಲ ರಿಚ್ಚು ಅಂತಲೇ ಹೇಳೋಕ್ಕಾಗಲ್ಲ. ಕೆಲವ್ರು ಇರ್ತಾರೆ ತುಂಬಾ ರಿಚ್ಚು, ಮನೆ ಕಡೆ ಎಲ್ಲ ಚೆನ್ನಾಗೇ ಇರ್ತಾರೆ. ಇನ್ನು ಕೆಲವರು ಹೆಂಗಪ್ಪ ಅಂದರೆ ನಮ್ಮ ಥರ. ಈಗ ನಾನು ತೋರಿಸ್ತೀನಿ ನಮ್ಮ ಮನೆ ರಿಯಲ್ ಫ್ಯಾಕ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವರು ನಮ್ಮ ಮಾವ ಮತ್ತು ನಮ್ಮ ಡ್ಯಾಡಿ ಸತ್ತಾಗ ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಅಂದರೆ ಯಾವ ಥರ ಅಂದರೆ, ನಿಮ್ಮ ಮನೇಲಿ ಸತ್ತರೆ ಮಾತ್ರ ಅದು ಒಂದು ಸತ್ತಿರೋ ಅಂಥ ಏನಂತಾರೆ ಅದಕ್ಕೆ, ಸೂತಕ ಅಂತಾರೆ. ಅಂದರೆ ನಿಮ್ಮ ಮನೇಲಿ ಸತ್ತರೆ ಮಾತ್ರ ನಿಮಗೆ ಹೊಟ್ಟೆ ಉರಿಯುತ್ತೆ. ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ, ನಮ್ಮ ಮನೇಲಿ ಸತ್ತರೆ ಅದು ನಿಮಗೇನು ಅಂತ ಅರ್ಥ ಆಗ್ತಾಯಿಲ್ಲಪ್ಪ. ನಿಮ್ಮ ಮನೇಲಿ ಮಾತ್ರ ನಿಮ್ಮ ಗಂಡ, ನಿಮ್ಮ ಅಮ್ಮ, ನಿಮ್ಮ ಅಪ್ತಿರು ಸತ್ತರೆ ಅದು ಒಂಥರ ಅಂದರೆ ನಿಮಗೆ ದುಃಖ, ಅದು ಹೇಳ್ಕೊಳಕ್ಕಾಗದೇ ಇರೋ ಅಂಥ ದುಃಖದ ಪರಿಸ್ಥಿತಿ. ಬಟ್ ನಮ್ಮ ಮನೇಲಿ ಯಾಕೆ ಆ ಥರ, ನಾನು ಅದನ್ನು ವ್ಲಾಗ್ ಮಾಡಿ ಹಾಕಿದ ತಕ್ಷಣವೇ ಎಷ್ಟು ನಾಟಕ ಆಡ್ತೀನಿ ಅಂದರೆ, ಕಂಟಿನ್ಯೂಸ್ ಆಗಿ ಹತ್ತಿದ್ದೀವಿ. ಈಗ ಅಪ್ಪ ಅಮ್ಮ, ಅತ್ತೆ ಮಾವ, ಗಂಡ ಈ ಥರ ಸತ್ತರೆ ಮನೇಲಿ ಯಾರು ತಾನೇ ಆರಾಮಾಗಿರೋಕ್ಕೆ ಸಾಧ್ಯ? ಯಾರಾದರೂ ಕಲ್ಲು ಬಂಡೆನಾ? ಇಲ್ಲ ತಾನೇ. ಯಾರಿಗಾದ್ರೂ ಅಟ್ಲೀಸ್ಟ್ ಒಂದು ತೊಟ್ಟು ಕಣ್ಣೀರಾದರೂ ಬಂದೇ ಬರುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಅಂದರೆ, ಯಾರು ಕೂಡ ಅಲ್ಲೇಗಳಿಬಿಡಿ. ಮತ್ತು ನಾನು ಇನ್ನೊಬ್ಳು, ಅವಳ ಹೆಸರು ಮಾತ್ರ ಹೇಳಲ್ಲ. ಖಂಡಿತ ಯಾರಿಗಾದ್ರೂ ಬೇಕಾದರೆ ನನಗೆ DM ಮಾಡಿ. ನಾನು ಅವಳ ಹೆಸರು ಮೆನ್ಷನ್ ಮಾಡಲೇಬೇಕಂದ್ರೆ ನಾನು ಅವ್ರ ಹೆಸರು ಕೂಡ ಹೇಳ್ತೀನಿ. ನನಗೆ ಬೇರೆ ಬೇರೆ ಐಡಿಯಿಂದ ಬಂದು ತುಂಬ ಚೆನ್ನಾಗಿ ಕಮೆಂಟು. ಹೆಂಗೆ ಹಾಕೋದು ಅದು ಕಮೆಂಟ್ ಅಂತ ಅಂದರೆ, ಏನು ಕಣ್ಣಲ್ಲಿ ಒಂದು ತೊಟ್ಟು ನೀರೇ ಬರ್ತಾ ಇಲ್ವಲ್ಲ ಆ ಥರ ಅಳ್ತೀಯ ಅಂದರೆ, ಕಂಟಿನ್ಯೂಸ್ ಆಗಿ ಹತ್ತಿದ್ದೀವಿ ಅಂದರೆ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಹತ್ತಿದ್ದೀವಿ ಅಂತ ಅಂದರೆ ಕಣ್ಣಲ್ಲಿ ಇರೋ ಅಷ್ಟು ನೀರು ಬರೋಕ್ಕೆ ಸಾಧ್ಯ ಅಲ್ವಾ? ಯಾವಾಗಲೂ ಅಳ್ತಾನಿದ್ರೆ ನಮಗೂ ತಲೆನೋವುತ್ತೆ. ಮತ್ತು ನನಗೆ 2 ಆಪ್ರೇಷನ್ ಆಗಿರೋದು. ನಮಗೆ ಒಂದೇ ಆಪ್ರೇಷನ್ ಅಲ್ಲ, ಅಂದರೆ ನಮಗೆ ಗಗನಪುಟ್ಟಿಗೆ ನನಗೆ 2 ಆಪ್ರೇಷನ್ ಆಗಿದೆ. ನೀವು ಅನ್ಕೋಬೋದು ಮಕ್ಕಳಾಗದೇ ಇರೋ ಥರ ಆಪ್ರೇಷನ್ನು ಅಂತ ಕೇಳ್ಬೋದು. ಅದಲ್ಲ, ಸಿಸರಿನ್ ಮಾಡಿದಾಗ ನನಗೆ ಸ್ಟಿಚ್ ಓಪನ್ ಆಗಿ 2 ಸತಿ ನನಗೆ ಆಪ್ರೇಷನ್ ಆಗಿರೋ ಅಂಥದ್ದು. ನಾನು ಆ ಸಿಚುಯೇಷನಲ್ಲೂ ಯೂಟ್ಯೂಬ್ ಚಾನಲ್ ಮತ್ತೆ ಓಪನ್ ಮಾಡಿ ಮತ್ತೆ ಲೈವ್ ಮಾಡಿಕೊಂಡು ತುಂಬ ಚೆನ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ ಓಡ್ತಾ ಇತ್ತು. ಕೆಲವ್ರಿಗೆ ನನ್ನ ಯೂಟ್ಯೂಬ್ ಚಾನಲು ಬೇಗ ಕ್ಲಿಕ್ ಆಗೋಯ್ತು ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಯಾವುದೇ ಥರ ನಾನು ವ್ಲಾಗ್ ಹಾಕಿದ್ರು ಅಷ್ಟೇ ಅವರು ನನಗೆ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ದಿದ್ದು ಬಿಡ್ತಾನೆ ಇರಲಿಲ್ಲ. ಅದೇ ಅವ್ರಿಗೆ ಅದೃಷ್ಟ ಅಂತ ಹೇಳ್ಬೋದು, ನಂದು ದುರಾದೃಷ್ಟ ಅಂತ ಹೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗಿ ಹೋಯಿತು. ಅದು ಅವರಿಗೆ ಹಾಲು ಕುಡಿಯೋಷ್ಟು ಸಮಾಧಾನನೇ ತಂದು ಕೊಟ್ಟಿದೆ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಮನೆಯಲ್ಲೂ ಕೂಡ ಸಾವಾಗಿರುತ್ತೆ. ಯಾರು ಏನೋ ಇಲ್ಲಿ ಭೂಮಿ ಮೇಲೆ ಇಲ್ಲೇ ಗೂಟ ಹೊಡೆಸ್ಕೊಂಡೇನಿರಲ್ಲ ಅಲ್ವಾ? ಅದಕ್ಕೋಸ್ಕರ ಯಾರ ಮನಸ್ಸನ್ನ ಯಾರೂ ನೋಯಿಸ್ಬಾರ್ದು. ನಾನವತ್ತು ನಮ್ಮಪ್ಪ ಸತ್ತಿರೋ ವಿಡಿಯೋ ಹಾಕಿದ್ದಕ್ಕೆ ಮಾತ್ರ ಏನು ಇಷ್ಟೊಂದು ನಾಟಕ ಆಡ್ತೀಯ ಅಂತ ಹಾಕ್ಬಿಟ್ಟಿದ್ರು. ಅಂದರೆ ಅಪ್ಪ ಅಮ್ಮ ಸತ್ತರೆ ಅದು ನಾಟಕನ, ಹತ್ತಿರ ನಾಟಕ ಅಂತಿರಲ್ಲ. ನಿಮ್ಮ ಮನೆಯಲ್ಲೂ ಅಷ್ಟೇ, ನಿಮ್ಮ ಅಪ್ಪ ಅಮ್ಮ ಸತ್ತರೆ, ನಿಮ್ಮ ಗಂಡ ಸತ್ತರೆ ನೀವು ನಾಟಕ ಆಡ್ತೀರಾ ಅಂತಲೇ ಅರ್ಥ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಹೇಳಬೇಕಿತ್ತು ನನ್ನ ವ್ಲಾಗಲ್ಲಿ. ತುಂಬ ಬೇಜಾರಾಗಿದ್ದಕ್ಕೆ ಅಷ್ಟೇ ನಾನು ಹೇಳಿದ್ದು ಅಷ್ಟೇ.
ನೋಡಿದ್ರಲ್ಲ ನಮ್ಮ ಮನೆಯೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಇಲಿಯಿಂದಾಗಿ ನಾವು ನಿಜ ಮನೆಯೇ ಖಾಲಿ ಮಾಡೋ ಅಂಥ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇವಾಗ ನಾನು ಶುಕ್ರವಾರ ಆಗಿರೋದ್ರಿಂದ ಬೇಗನೆ 5:15 ಅಂದರೆ ನಮ್ಮ ಹಿತೈಷಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳಲ್ಲ, ಹಾಗಾಗಿ ಬೇಗ ಎದ್ಬಿಡ್ತಾಳೆ. ಅವಳೇ ಫಸ್ಟ್ ಎದ್ದೇಳೋದು ನಮ್ಮ ಮನೇಲಿ 5:30ಗೆ. ಅವಳೆದ್ದು ನಮ್ಮನ್ನೆಲ್ಲರನ್ನೂ ಎಬ್ಬರಿಸ್ತಾಳೆ. ನಮ್ಮ ಹಿತಾನೇ ನಮ್ಮನ್ನೆಲ್ಲರನ್ನೂ ಎಬ್ಬರಿಸೋದು. ಹಾಗಾಗಿ ನಮ್ಮ ಬೇಗ ಅಂದರೆ 7 ಗಂಟೆ 7:15ಗೆಲ್ಲ ಪೂಜೆ ಆಗೋಗಿರುತ್ತೆ ನಮ್ಮ ಮನೇಲಿ. ನಾನು ಇಲ್ಲಿ ಶಿವನ ಮತ್ತು ಗಣೇಶನ ತೋರಿಸ್ತೆ ನೋಡಿ. ಇದು ತುಂಬ ಚೆನ್ನಾಗಿದೆ. 150 ರುಪೀಸ್ಗೆ ನನಗೆ 120 ರುಪೀಸ್ಗೆ ರಿಸೀವ್ ಆಗಿದ್ದು ಕೊಂಬೋ ಆಫರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶಿವ ಮತ್ತು ಗಣೇಶ. ನಾನು ಬೇಗನೆ ಪೂಜೆ ಮಾಡಿ ಎಲ್ಲ ದೇವ್ರ ಮನೆಗೆ ಬಂತು ನೋಡಿ. ನಮ್ಮ ಗಗನಪುಟಿ ಒಳಗಡೆ ಬಂದು ಹೆಂಗೆ ಕೂಗ್ತಾ ಇರ್ತಾರೆ ಅಂತ ಆ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ. ಮಾಮಿ ಮಾಡೋಕ್ಕೆ ದೇವ್ರ ಮನೆಗೆ ಬಂದವ್ರ ನೋಡಿ. ಏನು ತುರಿತಿದ್ದೀರಾ ರೀ? ಮಾವಿನಕಾಯಿ. ಗಗನ ದೇವ್ರ ಮನೆಗೆ ಹೋಗ್ಬಿಡಾಗ ಬಾ. ಗಗನ ಬಾ, ದೇವ್ರ ಮನೆಗೆ ಹೋಗ್ಬಾರ್ದು ಬಾ. ಇದು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದವಳೆ ನೋಡಿ. ಪಾಪ ಎದ್ದಿದ ತಕ್ಷಣವೇ ಹೋಗಿ ಈಗ 7:15ಗೆ ಬಂದವ್ರೆ. 6 ಗಂಟೆಗೆ ಹೋಗಿ 7 ಗಂಟೆಗೆ ಬರೋದಲ್ವ ಸ್ವೀಟು. ಹಾಗೆ ತುಳಸಿ ಕಟ್ಟೆ ಹತ್ರ ಎಲ್ಲ ಸಿಂಪಲಾಗೆ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ದೊಡ್ಡದಾಗೆಲ್ಲ ರಂಗೋಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಪ್ಯಾಸೇಜು ನಮ್ಮದು ಚಿಕ್ಕ ಇರೋದ್ರಿಂದ ಪುಟ್ಟದಾಗೆ ರಂಗೋಲಿನ ಹಾಕಬೇಕು. ಮತ್ತು ನಮ್ಮ ಗಗನಪುಟಿ ಇದ್ದಾರಲ್ಲ, ಅದನ್ನೆಲ್ಲ ಅಳಿಸ್ಬಿಡ್ತಾಳೆ. ವಿತಿನ್ ಸೆಕೆಂಡ್ಗೆ ರಂಗೋಲಿ ಎಲ್ಲ ಹಾಳಾಗಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಅದನ್ನು ತಿಂತಾ ಇರ್ತಾಳೆ. ಅದಕ್ಕೇ ಜಾಸ್ತಿ ರಂಗೋಲಿ ಎಲ್ಲ ಹಾಕೋಕ್ಕೆ ಹೋಗಲ್ಲ ನಾನು. ನಮ್ಮ ಮನೆಯವರು ವಾಕಿಂಗಿಂದ ಬಂದು ಮಾವಿನಕಾಯಿ ತಂದಿದ್ರು ನಮ್ಮ ಮಾವರು ಊರಿಂದ. ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮಾವಿನಕಾಯಿ ಎಲ್ಲ ತುರಿದು ಈರುಳ್ಳಿ ಎಲ್ಲ ಅವರೇ ಕಟ್ ಮಾಡ್ತಾರೆ. ಮಾಡ್ತಿದ್ರು ನಮ್ಮ ಗಗನ ನೋಡಿ ಎಷ್ಟು ಮಾತಾಡ್ತಾರೆ ಗೊತ್ತಾ ನಮ್ಮ ಗಗನಪುಟಿ. ಅಯ್ಯೋ ದೇವ್ರೆ, ಇವಾಗಂತೂ ಮುಟ್ಟು ಬೇಡ ಎಲ್ಲ ವರ್ಡ್ ಚಿಕ್ಕ ವರ್ಡೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ನಾನು ಹೀಗೆ ಡೈಲಿ ವ್ಲಾಗ್ ಇಷ್ಟಪಟ್ಟರೆ ನಾನು ಖಂಡಿತ ವ್ಲಾಗ್ನ ಶೇರ್ ಮಾಡ್ತೀನಿ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಐತೆ, ಯಾಕಂದರೆ ಅದನ್ನ ವ್ಲಾಗ್ ಮಾಡೋಕ್ಕಾಗಲ್ಲ. ಗಗನಪುಟ್ಟಿನ ಇಟ್ಕೊಂಡು ಅದು ಎತ್ಕೊಂಡೇ ಅಡುಗೆ ಮಾಡಿರೋದ್ರಿಂದ ವ್ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ ನೋಡಿ. ಇವಾಗ ಹಂಗೆ ಎಷ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂದರೆ, ಇಟ್ಕೊಂಡು ಏನು ಕೆಲಸ ಮಾಡೋಣ. ಟ್ರೈಪಾಡೆಲ್ಲ ಬೀಳಿಸ್ತಾಳೆ ಕೆಳಗಡೆ. ಗಗನಪುಟ್ಟಿ ಜೊತೆ ನಿಜ ನೋಡಿ ಕೆಲಸನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಿಚನ್ದೆಲ್ಲ ಹಂಗಂಗೆ ಇದೆ. ಬಂದು ನನ್ನ ತೊಡೆ ಮೇಲೆ ಕುತ್ಕೊಬಿಡ್ತಾರೆ ಎಳ್ಕೊಂಡು. ನನ್ನ ದೊಡ್ಡ ಮಗಳು ನೋಡಿ ಟಿ ವಿ ಆನ್ ಮಾಡ್ಕೊಂಡ್ಲು ಆಗಲೇ. ಟೈಮ್ ಬಂದು 4 ಗಂಟೆ ಆಯಿತು. ಓಕೆ ಗಗನ, ತುಂಬ ಜನ ಕೇಳ್ತೀರಾ ಗಗನಪುಟಿ ಜೊತೆ ವ್ಲಾಗ್ ಮಾಡಿ ಅಂತ. ಗಗನಪುಟಿ ಜೊತೆ ಏನಂತ ವ್ಲಾಗ್ ಮಾಡೋಣ ಹೇಳಿ. ನೋಡಿ ಅವಳು ಹಿಂಗೆ ಆಟ ಆಡ್ತಾ ಇರ್ತಾಳೆ. ಯಾವುದಾದ್ರೂ ಪೇಪರ್ ಸಿಕ್ಕಿದ್ರೆ ಬಾಯಿಗೆ ಹಾಕ್ಕೊತಾಳೆ. ಕಪ್ಪೆಲ್ಲ ಇಟ್ಟಿದ್ದೀನಿ, ಅದನ್ನೆಲ್ಲ ಸ್ವೆಟ್ ಆಗ್ತಾಳಲ್ಲ ಹೋಗ್ಬಿಟ್ಟಿದೆ ನೋಡಿ. ಹಸಿ ತರಲೆ ಅಲ್ಲ ನೋಡಿ. ಆನ್ಲೈನಿಂದ ಇದನ್ನು ಆರ್ಡರ್ ಮಾಡಿದೆ. ಅದೆಲ್ಲ ಹೆಂಗೆ ಕಿತ್ತಾಕಿದ್ದಾರೆ. ಮದುವೆಗೆ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟೋಗಿದ್ರು ಸುಮಾರು. ಆಗಲೇ ಮದುವೆನೇ ಮುಗ್ದೋಗಿರ್ಬೋದು ಅನಿಸುತ್ತೆ. ಅದನ್ನೆಲ್ಲ ತೆಗೆದು ನೋಡಿ. ನೋಡಿದ್ರಾ ಗಗನಪುಟಿ ಜೊತೆ ಈ ಥರ ಏನು ವ್ಲಾಗ್ ಮಾಡೋಣ. ಕೇಳಿಸ್ಕೊಂಡ್ರಾ? ಏನಪ್ಪ ಗಗನ, ಮುಟ್ಟೋದು ಬೇಡವಾ? ಮತ್ತೆ ಬಾಟ, ನೀನು ಮುಟ್ಟಬೇಡ ಗಗನ. ನೀನು ಮುಟ್ಟಬೇಡ. ಫಸ್ಟು ಆ ಪೇಪರ್ ತಿಂತಾ ಇದೆಯಲ್ಲ ಅದು ಕೊಡು. ಇಸ್ಕೋ ಆಯ್ತಾ? ಕೊಡ್ತಾನೆ, ಇಸ್ಕೊಂಬಿಡು. ತಗೋ ಅಕ್ಕ. ವೆರಿ ಗುಡ್. ಅದರಲ್ಲೂ ಇವಾಗ ಚಂದನ್ ಶೆಟ್ಟಿ ಅವ್ರದ್ದು ಇವಳಲ್ಲಿ ನೋಡಿ ಕಾಟನ್ ಕ್ಯಾಂಡಿ ಬಂದಾಗಿಂದಲೂ ನಮ್ಮನೆ ಕಂಟಿನ್ಯೂಸ್ ಆಗಿ ಏನಿಲ್ಲ ಅಂದ್ರೂ ತುಂಬ ಸಲ ಈ ಸಾಂಗು ನಮ್ಮ ಮನೇಲಿ ಬರ್ತಾ ಇರುತ್ತೆ. ಹಾಗೆ ಊರಿಂದ ನಾಟಿ ಮೊಟ್ಟೆ ಅಂತ ತರಿಸಿದ್ದು. ಅದರಲ್ಲಿ ನೋಡಿ ಈ ಮೊಟ್ಟೆ ಎಷ್ಟು ಉದ್ದ ಇದೆ ಅಂತ ಅಂದರೆ ನನಗೆ ಆಶ್ಚರ್ಯ ಆಯಿತು. ಸೊ ಅದಕ್ಕೋಸ್ಕರ
ಈ ಥರ ಏನಕ್ಕಿರುತ್ತೆ ಇಷ್ಟುದ ಮೊಟ್ಟೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಚಿಕ್ಕದಾಗಿದೆ, ಇನ್ನೂ ತುಂಬಾ ಮೊಟ್ಟೆ ಇತ್ತು. ಎಷ್ಟು ಶೇಪಲ್ಲಿತ್ತು ಗೊತ್ತಾ ಅದು ಮೊಟ್ಟೆ, ನಾನು ನಿಮಗೆ ತೋರಿಸ್ಬೇಕಿತ್ತು. ಹಾಗೆ ನಾನು ಅಮ್ಮ ಮನೆಗೆ ಬಂದೆ. ನಮ್ಮ ಗಗನ ಪುಟ್ಟಿ ನೋಡಿ ಹತ್ಕೊಂಡು ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಂ, ಎಲ್ಲ ಹತ್ತುತ್ತಾ ಇರೋದು ಗಗನ? ಹಾಂ, ನಿನ್ನ ಹಿಡಿಯೋಕ್ಕೆ ಒಂದು ತೊಳ್ಬೇಕಲ್ಲ ಗಗನ. ಗಗನ ಪುಟ್ಟಿ. ಹಾಗೆ ಊರಿಂದ ನಮ್ಮ ಮಾವರು ಒಂದು ಕವರ್ ತುಂಬ ಸೊಪ್ಪು ಕೊಟ್ಟು ಕಳಿಸಿದ್ರು. ಆ ಸೊಪ್ಪನ್ನೆಲ್ಲ ಆಗಲೇ ನೆನ್ನೆ ಒಂದು ದಿನವೇ ಆಗೋಗಿತ್ತು ಫ್ರಿಜ್ಜಲ್ಲಿ ತಂದಿಟ್ಟು. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕುಯ್ಕೊಂಡು ಬಂದಿರೋದು. ಟೊಮೆಟೊ ಗಿಡದಲ್ಲಿ ಬಿಟ್ಟಿತ್ತಂತೆ. ಊರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು. ಇದನ್ನಾಗಲೇ ನಾನು 2 ಟೈಮ್ಸ್ ಮಾಡಿದ್ದೀನಿ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಇನ್ನೊಂದು ಸಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಅಕ್ಕಿ ಮರಿ ಸೊಪ್ಪು ಅಂತ ಕರಿತೀವಿ. ನಿಮ್ಮ ಕಡೆ ಏನಂತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಇದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಲಾಂಗೇ ಆಗೋಯ್ತು ಇದು ವ್ಲಾಗು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ. ಯಾರಿಗಾದ್ರೂ ನನ್ನ ಡೈಲಿ ವ್ಲಾಗ್ ಬೇಕಾ ಮತ್ತು ಡಿಲಿವರಿ ವ್ಲಾಗ್ ಬೇಕಾ ಕೇಳಿ ಕಮೆಂಟ್ ಮೂಲಕ ತಿಳಿಸ್ತೀನಿ. ಥ್ಯಾಂಕ್ ಯು.